ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ನವೆಂಬರ್ 16ರಂದು ನಗರದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕನ್ನಡಾಂಬೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುರುರಾಜ್ ಮಂಡೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಭಾಗಿಯಾಗಲಿದ್ದಾರೆ. ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ಕಾರ್ಯಕ್ರಮ ಹಾಗೂ 5 ಅಂಧ ಅನಾಥ ಮಕ್ಕಳಿಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಈಶ್ವರ್ ಜಿಎಚ್, ಸಾಗರ್ ಬಾವಿ, ಸಚಿನ್ ಪೂಜಾರಿ, ಅನಿಲ್ ಬಂಡಿ, ಪ್ರದೀಪ್ ಓಂಕಾರ್ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆಗಳೇನೆಂದರೆ, ಇಲ್ಲಿಂದ ಜಗತ್ ಸರ್ಕಲ್ ಮುಂಜಾನೆ 10 ಗಂಟೆಯಿಂದ ಜಗತ್ ಸರ್ಕಲ್ನಿಂದ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಕನ್ನಡಾಂಬೆಯ ಒಂದು ಮೂರ್ತಿ ಮತ್ತು ಹಾಗೂ ಒಂದು ಕನ್ನಡಾಂಬೆಯ ಒಂದು ಹೆಣ್ಮಗಳನ್ನು ಮೆರವಣಿಗೆ ಮುಖಾಂತರ ಅವರು ಕರ್ಕೊಂಡು ಹೋಗಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ದೇವರಾಜ್ ಅಂತ ಖ್ಯಾತ ಚಲನಚಿತ್ರ ನಾಯಕ ನಟರಾಗಿರ್ತಕ್ಕಂಥ ಪ್ರಜ್ವಲ್ ದೇವರಾಜ್ ಅವರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮುಂಜಾನೆ 10 ಗಂಟೆಗೆ ಈ ಒಂದು ಬೃಹತ್ ಮೆರವಣಿಗೆ ನಗರದ ಜಗತ್ ಸರ್ಕಲ್ನಿಂದ ಅಂಬೇಡ್ಕರ್ ಮೂರ್ತಿಗಾಗಿರ್ಬೋದು ಮತ್ತು ಬಸವೇಶ್ವರ ಮೂರ್ತಿಗಾಗಿರ್ಬೋದು, ಬಾಬು ಜಗಜೀವನ್ ಮೂರ್ತಿಗಾಗಿರ್ಬೋದು ಮಾಲಾರ್ಪಣೆ ಮಾಡುತ್ತಾ ಡೊಳ್ಳು ಕುಣಿತ, ಕಲಿಕೆ, ಬಂಜಾರ ನೃತ್ಯ ಹಾಗೂ ಇನ್ನಿತರ ನಮ್ಮ ಸ್ಥಳೀಯ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಏರ್ಪಡಿಸಿ ಅವ್ರ ಜೊತೆಗೆ ಒಂದು ಮೆರವಣಿಗೆ ಮುಖಾಂತರ ತುಂಬ ವಿಜೃಂಭಣೆಯಿಂದ ಕನ್ನಡಾಂಬೆಯ ಮೆರವಣಿಗೆಯನ್ನು ಏರ್ಪಡಿಸುತ್ತಿದೆ. ತದನಂತರ ತಿಮ್ಮಾಪುರ ಸರ್ಕಲ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಮಾಲಾರ್ಪಣೆ ಮಾಡುತ್ತಾ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರ್ತಕ್ಕಂಥ ವಿಶ್ವೇಶ್ವರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಗಿರ್ಬೋದು, ಹಾಗೂ ಒಂದು 5 ಜನಕ್ಕೆ ಅಂಧ ಅನಾಥ ಮಕ್ಕಳಿಗೆ 1 ವರ್ಷಗಳ ಕಾಲ ದತ್ತು ಸ್ವೀಕಾರ ಕಾರ್ಯಕ್ರಮ, ವೈದ್ಯಕೀಯ ಖರ್ಚಾಗಿರ್ಬೋದು, ಶೈಕ್ಷಣಿಕ ಖರ್ಚಾಗಿರ್ಬೋದು, ಒಂದು ವರ್ಷಗಳ ಕಾಲ ನಮ್ಮ ಸಂಘಟನೆಯಿಂದ ನಾವು ಒಂದು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡಿದ್ದೀವಿ.